ಹಾಯ್ ಫ್ರೆಂಡ್ಸ್, ಇದು ಬಂದು ಗುರುವಾರದ ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಒಂದು 5:30 ಆಯಿತು. ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ, ನಾನು ಎದ್ದ ತಕ್ಷಣ ಡೈಲಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ. ವಾಕ್ ಎಲ್ಲ ಮುಗಿಸಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬೇರೆ ಕೆಲಸ ಎಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರಾಯರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀನಿ. ಏನು ಮಿಸ್ ಮಾಡಿದ್ರು ಪ್ರತಿ ಗುರುವಾರ ರಾಯರ ದರ್ಶನ ಮಾಡೋದು ಮಾತ್ರ ಮಿಸ್ ಮಾಡಲ್ಲ. ಕಿಚನ್ ಕ್ಲೀನ್ ಮಾಡೋ ಕೆಲಸ ಏನೋ ಮುಗೀತು. ಇನ್ನೇನಿದ್ರು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ನನ್ನ ಮಕ್ಕಳನ್ನೆಲ್ಲ ಎಬ್ಬರಿಸಿ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನನ್ನ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಡೈಲಿ ಪ್ರತಿದಿನ ನನ್ನ ಜೊತೆನೇ ನನ್ನ ಮಕ್ಕಳೇ ಇದ್ದರೆ ವಾಕಿಂಗ್ ಮಾಡ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ರು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಎದ್ದೋಳು ಅಂತ ಎಬ್ಬರಿಸ್ತಾ ಇದ್ದೆ. ಹೋಗಿ ಮಮ್ಮಿ ನನಗೆ ನಿದ್ದೆ ಬರ್ತೈತೆ, ನಾನು ಎದ್ದೋಳಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಇನ್ನೇನು ಇವ್ರು ವಾಕಿಂಗು ಮುಗ್ದಿತ್ತು. ನನ್ನ ಕೆಲಸನೂ ಮುಗ್ದಿರೋದ್ರಿಂದ ಬೇಗ ಫ್ರೆಶ್ ಆಗಿಬಿಟ್ಟು ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಬಿಸಿಲಾದರೆ ಹೋಗೋಕ್ಕಾಗಲ್ಲ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡು. ಹಾಗೆ ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು. ದಿನ ಅನ್ನೋದು ರಾಕೆಟ್ ಸ್ಪೀಡಲ್ಲಿ ಹೋಗ್ತದೆ. ಎಷ್ಟು ಜಲ್ದಿ ಸಮ್ಮರ್ ಹಾಲಿಡೇಸ್ ಮುಗ್ದೋಯ್ತು ಮಮ್ಮಿ ಅಂತ ನನ್ನ ಮಕ್ಕಳು ಕೇಳ್ತಾ ಇದ್ರು. ಇನ್ನು 15 ಡೇಸ್ ಹೋದರೆ ಅವ್ರ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಿ ಬುಕ್ಸು ಯೂನಿಫಾರ್ಮು ಈಸ್ಕೊಬರ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಈಸ್ಕೊಬರೋಣ ಅಂದ್ಬಿಟ್ಟು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಈ ದಿನನ ಶುರು ಮಾಡ್ತಾ ಇದ್ದೀನಿ. ಮನೇಲೇನೂ ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತಿಂಡಿ ಮಾಡ್ಕೊಂಡಿದ್ರೆ ಲೇಟ್ ಆಗಿಬಿಡುತ್ತೆ. ಮತ್ತು ಬಿಸಿಲಾದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಇನ್ನೇ ನಮ್ಮ ಪಿಳ್ಳೆ ಸೈನ್ಯಗಳನ್ನೆಲ್ಲ ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ನಮ್ಮನೆ ರೌಡಿ ಬೇಬಿ ಅಂತೂ ಎಲ್ಲಾನ ಆಚೆ ಕರ್ಕೊಂಡು ಹೋಗ್ತೀನಿ ಅಂದರೆ ಫುಲ್ಲು ಖುಷಿಯಾಗಿರ್ತಾಳೆ. ನಾನು ನಂಬೋ 2 ದೇವ್ರು ಯಾವುದಪ್ಪ ಅಂದರೆ, ಒಂದು ಕಾಣ್ದಿರೋ ದೇವರು, ಒಂದು ಕಾಣೋ ದೇವರು. ಕಾಣ್ದಿರೋ ದೇವ್ರು ಯಾವುದಂದರೆ ನಮ್ಮ ರಾಯರು. ನನ್ನ ಕಷ್ಟ ಸುಖದಲ್ಲಿ ಯಾವತ್ತೂ ಕೈ ಬಿಟ್ಟಿಲ್ಲ. ಕಾಣೋ ದೇವ್ರು ಯಾರು ಅಂದರೆ ನಮ್ಮ ಪತಿ ದೇವರು. ನನಗೆ ಕಷ್ಟನೇ ತೋರಿಸ್ತಿರೋಂಗೆ ಇಲ್ಲಿ ತನಕ ಕರ್ಕೊಬಂದಿರೋರು. ಇನ್ನೇನು ದೇವಸ್ಥಾನ ಬಂದು ತಲುಪಿದ್ವಿ. ನಾವು ಬಂದಿರೋ ದೇವಸ್ಥಾನ ಯಾವುದಂದರೆ ಕಾಮಧೇನು ಕ್ಷೇತ್ರ ಅಂತ ಶ್ರೀಗಳ್ಳಿ ಗೇಟಿಂದ ಸ್ವಲ್ಪ ಮುಂದೆ ಇದೆ. ರಾಯರ ದರ್ಶನ ಮಾಡೋಕ್ಕಂತೂ ತುಂಬ ಜನ ಬಂದಿದ್ದರು. ದರ್ಶನ ಏನೋ ತುಂಬ ಚೆನ್ನಾಗಾಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ಸು ದೇವಸ್ಥಾನದಲ್ಲಿ ಕೂತಿದ್ರೆ. ಈ ಡಿಜಿಟಲ್ ಮಕ್ಳಿಗಂತೂ ಏನೋ ಹೇಳ್ಕೊಡೋದೇ ಬೇಡ, ಒಬ್ರು ನೋಡಿ ಒಬ್ರು ಅವರೇ ಕಲ್ತ್ಕೋತಾರೆ. ನನ್ನ ಮಗಳಂತೂ ಹೆಜ್ಜೆ ನಮಸ್ಕಾರ ಸಖತ್ತಾಗಿ ಆಗ್ತಾಯಿದ್ಲು. ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇದು ಬಂದು ದೇವರು ಉತ್ಪತ್ತಿ ಆಗಿರೋದು. ಪ್ರತಿ ಗುರುವಾರ ಇದರಲ್ಲಿ ಪೂಜೆ ನಡೆಯುತ್ತೆ. ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಈಚೆ ಬಂದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಪಕ್ಕದಲ್ಲಿ ರಾಯರ ದೇವಸ್ಥಾನ ಇದೆ, ಅಲ್ಲಿ ಬಂದು ತುಪ್ಪದ ದೀಪ ಹಚ್ತಾರೆ. ಹರಕೆ ಮಾಡ್ಕೊಂಡಿರೋರೆಲ್ಲ ಹಚ್ತಾರೆ. ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಪ್ರಸಾದದ ಕಡೆಗೆ. ಅಲ್ಲೋದ್ವಿ. ಸ್ವಲ್ಪ ಕ್ಯೂ ಇತ್ತು. ಕ್ಯೂ ಅಲ್ಲಿ ನಿಂತಿದ್ರೆ ನನ್ನ ಮಗಳು ಫುಲ್ ಡ್ಯಾನ್ಸು. ಪ್ರಸಾದ ತಿನ್ಕೊಂಡು ಅಲ್ಲಿಂದ ಸ್ಕೂಲ್ ಕಡೆ ಹೊರಟ್ವಿ. ಮನೇಲೆಲ್ಲ ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು. ಹಾಗೆ ತರಕಾರಿ ತೊಗೊಂಡು, ಬೇರೆ ಕಡೆ ಎಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಇಲ್ಲಿ ಏನೇ ತೊಗೊಂಡ್ರು kg 40 ರೂಪೀಸ್ ಅಷ್ಟೇ. ಆಚೆ ಬಂದಿದ ತಕ್ಷಣ ನನ್ನ ಮಕ್ಕಳು ಅದು ಕೊಡಿಸು ಇದು ಕೊಡಿಸು ಅಂತ ಹಠ ಮಾಡ್ತಾಯಿದ್ವು. ಅಲ್ಲಿಂದ ಡೈರೆಕ್ಟ್ ಸ್ಕೂಲ್ ಹತ್ರ ಬಂದ್ವಿ. ಬಂದಿರೋ ಕೆಲಸ ಏನೋ ಮುಗೀತು. ಇನ್ನೇನಿದ್ರು ಮನೆ ಕಡೆ ಹೊರಡೋದೆ. ಹೋಗೋ ದಾರಿಯಲ್ಲಿ ಕಬ್ನಾಲ್ ಸಿಕ್ತು. ಹಾಗೆ ಕುಡ್ಕೊಂಡು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ನಮ್ಮ ಪತಿ ದೇವರು ಸಪ್ಲೈ ಮಾಡ್ತಾ ಇದ್ದಾರೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.